ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾದಂಥ ವಿಡಿಯೋಗಳನ್ನ ನೋಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸರಿತಾ ಹಿಂದೆ ಮುಂದೆ ಗೊತ್ತಿಲ್ಲದೆ ಗೌರಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಯಾರು ಪರ್ಮಿಷನ್ ಕೇಳಿ ನೀನು ನನ್ನ ಮಗನ ಒಂದು ಮಾತು ಹಿಂದೆ ಮುಂದೆ ಕೇಳದೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ನಾವೆಲ್ಲ ಏನಾಗಿದ್ದೋ, ಇಷ್ಟು ಬೇಗ ನೀನು ನನ್ನ ಮಗನ ಜವಾಬ್ದಾರಿ ತೊಗೊಬಿಟ್ಟ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? 25 ವರ್ಷದಿಂದ ನನ್ನ ಮಗನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ಒಂದು ದಿನಕ್ಕೆ ಮಟ್ಟಕ್ಕೆ ಬಿಟ್ಟೋದ್ವಲ್ಲೇ, ಒಂದು ದಿನಕ್ಕೆ ನೋಡ್ಕೊಳಕ್ಕೆ ನಿನ್ನ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಸರಿತಾ ಮಾತಾಡ್ತಿರ್ತಾರೆ. ಇನ್ನು ಈ ಕಡೆ ಶ್ಯಾಮ್ ಇದ್ದವರು ಅದು ದೊಡ್ಡಮ್ಮ ಅಂತಂದಾಗ, ಶ್ಯಾಮ್ ನೋಡು ನೀನು ಪದೇ ಪದೇ ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನು ಶ್ಯಾಮ್ ಅವ್ರ ತಂದೆ ಇದ್ದವರು, ನೋಡು ಶ್ಯಾಮ್ ನೀನೇನು ಹೇಳೋಕ್ಕೆ ಹೋಗ್ಬೇಡ, ತಾಯಿ ಮಗನಿಗೆ ಎಷ್ಟೇ ಬೇರೆಯವ್ರು ಏನೇ ಹೇಳಿದ್ರು ತಾಯಿನೇ, ಆದರೆ ಗೌರಿಗೆ ಸರಿತಾ ನಿಮ್ಮ ದಡಮ್ಮ ಅತ್ತೆ ಕಣ್ಣಿಗೆ ಸೊಸೆ ಏನು ಮಾಡಿದ್ರು ಕುರುಡು ಅಂತ ಕಾಣಿಸುತ್ತಂತೆ, ಅದು ಈಗ ನೋಡ್ತಾ ಇದ್ದೀವಿ ಅಷ್ಟೇ ಅಂತೇಳ್ಬಿಟ್ಟು ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಗಾದೆ ಮಾತನ್ನ. ಸರಿತಾ ಇದ್ದವರು, ಎಷ್ಟೇ ಧೈರ್ಯ ನಿನಗೆ, ನನ್ನ ಮಗ ಎಲ್ಲೇ ಏನಾದ ನನ್ನ ಮಗ ಅಂತೇಳ್ಬಿಟ್ಟು ಪರದಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅತ್ತೆ ನಾನೇನು ನಿಮ್ಮ ಮಗನ ಏನೂ ಮಾಡಿಲ್ಲ, ಅವರು ಹುಷಾರಾಗಬೇಕು ಅಷ್ಟೇ ನನ್ನ ಮನಸ್ಸಲ್ಲಿ ಉದ್ದೇಶ ಇದ್ದಿದ್ದು, ಹಂಗಾಗಿ ನಾನು ಅವ್ರನ್ನ ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಪ್ರಿಫರೆನ್ಸ್ ಕೊಟ್ಟನೇ ಹೊರತು ಯಾರಿಗೂ ಫೋನ್ ಮಾಡೋಕ್ಕೆ ನಾನು ಮುಂದೆ ಆಗಲಿಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅಷ್ಟರಲ್ಲಿ ಇಷ್ಟು ಧೈರ್ಯ ಇದ್ದರೆ ನೀನು ನಮಗೊಂದು ಫೋನ್ ಕಾಲ್ ಮಾಡಿ ಹೇಳಿಲ್ಲ, ಇನ್ನು ಮುಂದೆ ಈ ಮನೆಗೆ ನಿನಗೆ ಜಾಗ ಇಲ್ಲ. ಅಪ್ಪ ಸಾರಿ ಮಾವ, ನಾನು ಹೇಳ್ತಾ ಇದ್ದೀನಿ ತಾನೆ, ಇವಳು ನಮ್ಮ ಮಗನಿಗೆ ಸರಿಯಾದ ಜೋಡಿ ಅಲ್ಲ, ಇವಳು ಬಲವಂತವಾಗಿ ತಾಲಿ ಬಂದಿರೋ ಹೆಂಡತಿ ಅಷ್ಟೇ. ನಾನು ಇವತ್ತು ಡಿಸೈಡ್ ಮಾಡ್ತಿದ್ದೀನಿ, ಇವಳು ನಮ್ಮ ಮನೇಲಿ ಇರೋಕ್ಕೆ ಲಾಯಕ್ಕೆ ಅಲ್ಲ, ನನ್ನ ಮಗನ ಆರೋಗ್ಯದಲ್ಲಿ ಇಷ್ಟೊಂದೆಲ್ಲ ಆಟ ಆಡಿದ್ದಾಳೆ, ಇವಳು ನಮ್ಮ ಮನೇಲಿ ಇರ್ಕೂಡ್ದು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಯಾರು ಹೇಳಿದ್ದು ಗೌರಿ ಇರಬಾರ್ದು ಅಂತೇಳ್ಬಿಟ್ಟು ವಿವೇಕ್ ಮೆಟ್ಲಿಂದ ನಡ್ಕೊಂಬರ್ತಾರೆ. ವಿವೇಕ್ ಏನಾಗಿದೆಯೋ ಅಂತೇಳ್ಬಿಟ್ಟು ಓಡೋಗಿ ಸರಿತಾ, ಏನಾಯಿತು ಕಂದ, ನಾನು ಒಂದಿನ ಇಲ್ಲ ಅಂತ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾಳೆ ಇವಳು ಅಂತೇಳ್ಬಿಟ್ಟು ಸರಿತಾ ಒದ್ದಾಡ್ತಿರ್ತಾರೆ. ಅಮ್ಮ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ಒಂದೇ ನಿಮಿಷ ನನ್ನ ಮಾತನ್ನ ಕೇಳಿ ಅಂದಾಗ, ನಂಗೆ ಗೊತ್ತು ಕೊಡೋ ಎಲ್ಲ ಈ ಆಳದೋಳೆ ತಾನೇ ಮಾಡಿರೋದು, ಇವಳಿಂದ ನೀನು ಆಸ್ಪತ್ರೆಗೆ ಸೇರಂಗೆ ಆಗೋಯ್ತು ವಿವೇಕ್, ಇನ್ಯಾವತ್ತೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಮ್ಮ ನಾನು ಹೇಳೋದನ್ನ ಕೇಳಿ, ನೀವು ಯಾರೂ ಇಲ್ಲದೆ, ಒಬ್ಬರು ಸಹಾಯನೂ ಇಲ್ಲದೆ, ಆ ನಡು ರಾತ್ರಿಲಿ ಒಬ್ಬರು ಸಹಾಯನೂ ಇಲ್ಲದೆ ಸ್ಕೂಟಿ ತಗೊಂಡು ಬೆನ್ನಿಗೆ ಒಂದು ಯಾವುದೋ ಬಟ್ಟೆ ಕಟ್ಕೊಂಡು ನನ್ನ ಹಿಂದೆ ಕುಂಡಿಸ್ಕೊಂಡು ಹೋಗಿ ನನ್ನ ಹೆಂಡತಿ ನನ್ನ ಆಸ್ಪತ್ರೆಗೆ ಸೇರಿಸಿದ್ದಾಳೆ. ಅವಳು ಮುಂದೆ ಅವಳು ಪಟ್ಟಂಥ ಕಷ್ಟದ ಮುಂದೆ ಇದೇನೇನೂ ಅಲ್ಲ ಅಮ್ಮ, ರಾತ್ರಿಯಲ್ಲಿ ಒಬ್ಬರು ಸಹ ಅವಳು ಸಹಾಯಕ್ಕೆ ಬರಲಿಲ್ಲ. ಅಂಥ ಟೈಮಲ್ಲಿ ನನ್ನ ಹೆಂಡತಿ ಅಷ್ಟೊಂದೆಲ್ಲ ಪರದಾಡ್ಕೊಂಡು ಇನ್ನು ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಹತ್ರ ಕಾಲು ಕೈ ಹಿಡಿದು ಬೇಡಿ ಅವ್ರು ಟ್ರೀಟ್ಮೆಂಟ್ ಕೊಡಲ್ಲ ಅಂದ್ರೂ ಅವ್ರ ಹತ್ರ ಬೇಡಿ ಕಾಡಿ ಅವಳನ್ನ ಟ್ರೀಟ್ಮೆಂಟ್ ಕೊಡಿಸಿದ್ದಾಳೆ. ಅಂಥ ಒಳ್ಳೆ ಹುಡುಗಿನ, ಅಂಥ ಒಳ್ಳೆ ಹೆಂಡ್ತಿನ ಇಷ್ಟೊಂದೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಿದ್ಯಲ್ಲ ಸರಿನಮ್ಮ ಅಂದಾಗ, ಏನು ಹೇಳ್ತಾ ಇದೆಯಾ ನೀನು ವಿವೇಕ್ ಅಂದಾಗ, ಹೌದಮ್ಮ ಗೌರಿಗೆ ನಾನು ಯಾವಾಗ್ಲೂ ನೆಗೆಟಿವ್ ಆಗೇ ಮಾತಾಡ್ತೀನಿ, ಅವಳನ್ನ ನಾನು ಯಾವಾಗ್ಲೂ ಒಂಥರ ಕೋಪದಲ್ಲೇ ನೋಡ್ಕೋತೀನಿ, ಆದರೆ ಗೌರಿ ನನ್ನ ತುಂಬ ಕೇರಾಗಿ ನೋಡ್ಕೊಂಡ್ಲು, ನನಗೆ ಗೊತ್ತಿನೋ ನಾನು ಐಸ್ ಕ್ರೀಮ್ ತಿಂದ್ಬಿಟ್ಟೆ, ಹಂಗಾಗಿ ನನಗೆ ನಡು ರಾತ್ರಿಲಿ ಉಸಿರಾಟಕ್ಕೆ ತೊಂದರೆ ಆಯಿತು, ಸೊ ನಾನು ಬದುಕ್ತೀನಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ. ಆ ಒಂದು ರಾತ್ರಿಲಿ ಯಾರೂ ಗೌರಿಗೆ ಗೊತ್ತೇ ಇಲ್ಲ ಪಾಪ, ಅಂಥ ಒಂದು ಟೈಮಲ್ಲಿ ನನ್ನನ್ನು ಅವಳು ಆ ರೀತಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಒಂದು ಚಿಕ್ಕ ಮಗು ಥರ ನೋಡ್ಕೊಂಡಿದ್ದಾಳೆ. ಅಮ್ಮ ನೀವು ಯಾವ ರೀತಿ ನನಗೇನಾದರೂ ಆದಾಗ ಕಣ್ಣೀರು ಹಾಕ್ತಿರೋ, ಆ ಕಣ್ಣೀರನ್ನ ನಾನು ಗೌರಿಲೂ ನೋಡಿದೆ, ಅವಳು ನನ್ನ ತಾಯಿ ಥರ ನನ್ನ ನೋಡ್ಕೊಂಡ್ಲಮ್ಮ, ನೀವು ಬೈತಿರೋದು ಗ್ಯಾರಂಟಿ ಅವಳಿಗೆ ಸಲ್ಲದಮ್ಮ, ಅವಳು ತುಂಬ ಒಳ್ಳೆಯವಳು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿತಾ ಹಿಂದೆ ಮುಂದೆ ನೋಡಿದೆ ಈ ರೀತಿಯೆಲ್ಲ ಮಾತಾಡಬಾರ್ದಮ್ಮ ಅಂತೇಳ್ಬಿಟ್ಟು ಈ ಕಡೆ ತಾತನೂ ಹೇಳ್ತಾರೆ. ಅಲ್ಲಮ್ಮ ಅಂದಾಗ, ಹೌದು ಅಮ್ಮ ನೀವು ಮಾತಾಡಿ ಸರಿ ಇಲ್ಲ, ಗೌರಿ ನೀವು ಅಂದ್ಕೊಂಡಂಗಲ್ಲ, ಗೌರಿ ಯಾವುದೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ನಾನು ಮಾಡ್ಕೊಂಡು ತಪ್ಪಿಂದ ಅವಳು ನನ್ನ ಇಷ್ಟೊಂದೆಲ್ಲ ಪರದಾಡ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ದಾಳೆ, ಅಂಥದ್ರಲ್ಲಿ ನೀವು ಅವಳಿಗೆ ಬೈದ್ಬಿಟ್ರಲ್ಲಮ್ಮ, ಇವತ್ತು ನಿಮ್ಮ ಮಗ ಉಸಿರಾಡ್ತಿದ್ದಾನೆ ನಿಂತ್ಕೊಂಡು ಅಂದರೆ ಅದಕ್ಕೆ ಕಾರಣನೇ ಈ ಗೌರಿ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಕಂದ ನೀನು ಅಂದಾಗ, ಹೌದು ಅಜ್ಜಿ ಎಲ್ಲರೂ ಕೇಳಿಸ್ಕೊಂಬಿಡಿ, ನಾನು ಉಸಿರಾಟ ತೊಂದರೆ ಆಗಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು, ನಡಿಲಿಕ್ಕೂ ಆಗ್ತಾ ಇರಲಿಲ್ಲ, ಗೌರಿ ಅವಾಗ ನನ್ನ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಬಂದು ಊಟ ಮಾಡಿಸಿ ರಾತ್ರಿ ಎಲ್ಲ ನನ್ನ ಒಳ್ಳೆ ನರ್ಸ್ ಥರ ಕಾಯ್ದಿದ್ದಾಳಮ್ಮ, ಇಂಥ ಒಳ್ಳೆ ಹುಡುಗಿಗೆ ನೀವು ಈ ಥರ ಮಾತಲ್ಲ ಅಂದಿದ್ದು ಸರಿನಾ ಅಂತೇಳ್ಬಿಟ್ಟು ಹೇಳ್ತಾರೆ. ಅವಳು ಊಟ ಮಾಡಿದ್ಲೋ ಬಿಟ್ಲೋ ನನಗೊಂದು ಗೊತ್ತಿಲ್ಲ, ನನ್ನ ಒಳ್ಳೆ ಪುಟ್ಟ ಮಗು ಥರ ನೋಡ್ಕೊಂಡ್ಲು ಅಂತೇಳ್ಬಿಟ್ಟು ವಿವೇಕ್ ಹೇಳೋ ಮಾತು ಕೇಳಿ ಈ ಕಡೆ ಸರಿತುಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದರೆ ಗೌರಿ ಅಷ್ಟು ಒಳ್ಳೆ ಕೆಲಸನ ಮಾಡಿರ್ತಾಳೆ. ತಾತ ಅಜ್ಜಿ ಎಲ್ಲರೂ, ಸರಿತಾ ನಾನು ಹೇಳಲಿಲ್ವಾ, ಆಶಾ ಇದ್ದವಳು ನೋಡು ಸರಿತಾ ಅಕ್ಕ ಇಷ್ಟೊಂದೆಲ್ಲ ರೇಗಾಡ್ಬಿಟ್ಟಲ್ಲ, ಗೌರಿ ಎಷ್ಟು ಒಳ್ಳೆ ಹುಡುಗಿ ಅಂತ ಈಗಾದರೂ ಅರ್ಥ ಆಯ್ತಾ, ನನ್ನೊಂಥವ್ರು ಯಾರಾದರೂ ಆಗಿದ್ರೆ ಇಲ್ಲೇ ಬಾಯಿ ಬಿಡ್ಕೊಂಡು ಕುತ್ಕೋತಿದ್ದೆ, ಗೌರಿ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಏನು ತೋಚುತ್ತೋ ಅದನ್ನು ಮಾಡಿದ್ದಾಳೆ, ಆ ಟೈಮಲ್ಲಿ ಫೋನ್ ಮಾಡಿದರೆ ನಾವು ಬಂದ್ಬಿಡೋಕ್ಕಾಗ್ತಿತ್ತ ತಿರುಪ್ತಿಯಿಂದ, ಇಲ್ಲ ತಾನೇ ಗೌರಿ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಅಂತಂದಾಗ ಶ್ಯಾಮ್ ಇದ್ದವರು, ಹೌದು ಆ ಒಂದು ರಾತ್ರಿಲಿ ಅದಕ್ಕೆ ಆ ರೀತಿ ಗಾಡೀಲಿ ಕರ್ಕೊಂಡೋಗಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಗ್ರೇಟೆ ಅಂತೇಳ್ಬಿಟ್ಟು ಶ್ಯಾಮ್ ಹೇಳ್ತಾರೆ.
ಈ ಕಡೆ ಸರಿತಾ ತಾನು ಮಾಡಿದ ತಪ್ಪಿನರವಾಗಿ ಅಮ್ಮ ಇಷ್ಟೊಂದೆಲ್ಲ ಮಾತಾಡ್ದಲ್ಲ ಪಾಪ ಗೌರಿ ಏನು ತಪ್ಪೇ ಮಾಡಿಲ್ಲ, ನೀನು ಹೆಂಗೆ ನೋಡ್ಕೋತೀಯೋ ಅವಳು ನನ್ನ ಹಾಗೆ ನೋಡ್ಕೊಂಡಿದ್ದಾಳೆ ಅಂದ್ಬಿಟ್ಟು ವಿವೇಕ್ ಕೇಳ್ತಾರೆ. ಈಗೇನು ಹೇಳ್ತೀಯ ಸರಿತಾ ಅಂತೇಳ್ಬಿಟ್ಟು ತಾತ ಅಜ್ಜಿ ಕೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವಿವೇಕ್, ಇನ್ಯಾವತ್ತೂ ನೀನು ಬಿಟ್ಟು ಹೋಗಲ್ಲ ಅಮ್ಮ, ನೀನು ಕ್ಷಮೆ ಕೇಳೋದೇ ಆದರೆ ಗೌರಿ ಹತ್ರ ಕೇಳಿದ್ರೆ ಅಂದಾಗ ಏನು ಹೇಳ್ತಿದ್ಯೋ ನೀನು ಅಂದಾಗ ಹೌದಮ್ಮ, ಅವಳು ಇವತ್ತು ನಾನು ಇಲ್ಲಿ ಬದುಕಿ ನಿಂತಿದ್ದೀನಿ ಅಂದರೆ ಅವಳೇ ಕಾರಣ, ನಿಮ್ಗೇನಾದರೂ ಸಾರಿ ಕೇಳಬೇಕು ಅಂದರೆ ಗೌರಿ ಹತ್ರನೇ ಕೇಳಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಈ ಕಡೆ ಸರಿತಂಗೆ ಮುನಿಸಿದ್ರು ದಯವಿಟ್ಟು ನನ್ನ ಕ್ಷಮಿಸು ಅಂತೇಳ್ಬಿಟ್ಟು ಕೇಳೋಗ್ತಾರೆ. ಯಾಕೆಂದರೆ ಸರಿತಾ ಅವ್ರಿಗೂ ಸಹ ಮಗ ಅನ್ನೋ ಪ್ರೀತಿ ಇರುತ್ತೆ, ಇನ್ನು ಸೊಸೆ ಏನು ಮಾಡ್ಬಿಡ್ತಾಳೋ ಅನ್ನೋ ಕಾಳಜಿ ಇರುತ್ತೆ, ಇದೆಲ್ಲ ಕಾಮನ್. ಸೊ ಗೌರಿ ಹತ್ರ ಸಾರಿನ ಕೇಳಿಬಿಟ್ಟು ಸರಿತಾ ಹೋಗ್ತಾಳೆ. ನಂತರ ಈ ಕಡೆ ಚಿನ್ನುನ ಬಿಡ್ಸೋಕ್ಕೆ ತಂದೆ ತಾಯಿ ಕೊನೆ ಆಪ್ಷನ್ ಇರೋದೇ ದೀನಬಂಧು ಮನೆ ಹತ್ರ ಬಂದು ಕೇಳ್ಕೋಬೇಕು. ಇಲ್ಲ ಒಂದಿನ ಆಗೋದ್ರೂ ನಮ್ಮ ಚಿನ್ನು ಈ ಕಡೆ ಕೇಸು ಕೋರ್ಟು ಅಂತ ಓಡಾಡಬೇಕಾಗುತ್ತೆ ಅಂತ ಅವ್ರ ಮನೆಗೆ ಹುಡ್ಕೊಂಬರ್ತಾರೆ. ಈ ಕಡೆ ಈ ಮೋನಿಕಾ ಇದ್ದೋಳು ಅಪ್ಪ ಅಮ್ಮ ನೀವೇನು ಇಲ್ಲಿ ಬಂದಿದ್ದೀರಾ, ಏನಕ್ಕೆ ಬಂದ್ರಾ ಅಂತೇಳ್ಬಿಟ್ಟು ನಿಷ್ಠುರವಾಗಿ ಮಾತಾಡ್ತಿರ್ತಾಳೆ. ಏನ್ರಿ ಇವಳು ಈ ಥರ ಮಾತಾಡ್ತಿದ್ದಾಳೆ ಅಂದಾಗ ಏನಮ್ಮ ನಾವು ಈ ಮನೆಗೆ ಬರಬಾರ್ದು ಅಂದಾಗ ಅಲ್ಲ ಸುಮ್ಮನೆ ಏನಕ್ಕೆ ಬಂದ್ರಾ ಅಂತೇಳ್ಬಿಟ್ಟು ನೋಡಿದೆ ಅಂದಾಗ ಗೌರಿ ಇದ್ದೋಳು ಅಪ್ಪ ಅಮ್ಮ ಬನ್ನಿ ಒಳಗಡೆ ಅಂತೇಳ್ಬಿಟ್ಟು ಪಾಪ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾಳೆ. ಏನಪ್ಪ ಯಾಕೆ ಏನು ಡಲ್ ಆಗಿದ್ದೀರಾ, ಏನಾಯ್ತಮ್ಮ ಅಂತ ಹೇಳ್ಬಿಟ್ಟು ಗೌರಿ ವಿಚಾರಿಸ್ಕೊತಿರ್ತಾಳೆ. ಮೋನಿಕಾ ಇದ್ದೋಳು ಏನಕ್ಕೆ ಬಂದ್ರಾ, ಏನಾದ್ರು ದುಡ್ಡು ಕಾಸಬೇಕಿತ್ತಾ ಅಂದ್ಬಿಟ್ಟು ಒಂಥರ ತಂದೆ ತಾಯಿನೇ ಆ ಥರ ಅಷ್ಟು ನಿಷ್ಠುರವಾಗಿ ನೋಡ್ತಾ ಇರ್ತಾಳೆ. ಗೌರಿ ಇದ್ದೋಳು ಅಕ್ಕ ನಿನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಚೆನ್ನಾಗಿ ಗೊತ್ತು, ಬಂದಿರೋರನ್ನ ಈ ರೀತಿ ನಾನು ನೋಡ್ಕೊಳ್ಳೋದು ಅಂತೇಳ್ಬಿಟ್ಟು ಬೈತಾಳೆ. ಓಹೋ ಆ ಮನೇಲೂ ನೀನೇ ನಡೆಸ್ಬೇಕು ಎಲ್ಲ, ಈ ಮನೇಲೂ ನಿಂದೇ ನಡಿಬೇಕು, ನೆನ್ನೆ ಎಲ್ಲ ಆಗಿ ಸಾಲದ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನನ್ನ ಗಂಡನೂ ನೋಡ್ಕೊಳೋದು ಗೊತ್ತು, ನನ್ನ ಅಪ್ಪ ಅಮ್ಮನೂ ನೋಡ್ಕೊಳೋದು ಗೊತ್ತು, ಏನಾಯಿತು ಅಂದಾಗ ಗೌರಿ ಈ ರೀತಿ ಚಿನ್ನು ಒಂದು ಕೇಸಲ್ಲಿ ಒಳಗಡೆ ಎಲ್ಲ ಸಿಗಾಕ್ಕೊಬಿಟ್ಟಿದ್ದಾಳಮ್ಮ, ಹಾಗಾಗಿ ನಮಗೆ ಯಾರೂ ಗೊತ್ತಿಲ್ಲ ದೊಡ್ಡ ವ್ಯಕ್ತಿಗಳು, ನಿಮ್ಮ ಅವ್ರನ್ನ ಕೇಳೋಣ ಅಂತ ಬಂದಾಗ ಹೌದಾ ಅಪ್ಪ ಒಂದು ಮಾತು ನನಗೆ ತಿಳಿಸೋದಲ್ವಾ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾಳೆ. ಹೆಂಗಮ್ಮ ಯಾವ ಮುಖ ಇಟ್ಕೊಂಡು ಹೆಣ್ಮಗಳು ಕಂಬಿಯಿಂದ ನಿಂತಿದ್ದಾಳೆ ಅಂತ ಹೇಳೋದು ಅಂದ್ಬಿಟ್ಟು ಈ ಕಡೆ ಕಾಂತ ಹೇಳ್ತಾ ಇರ್ತಾಳೆ. ನಾನು ಮಾವನ ಹತ್ರ ಮಾತಾಡ್ತೀನಿ, ಇಲ್ಲ ವಿವೇಕ್ ಅವ್ರ ಹತ್ರ ಆದರೂ ಹೆಲ್ಪ್ ಕೇಳ್ತೀನಿ ಅಂದ್ಬಿಟ್ಟು ಈ ಕಡೆ ಹೇಳಿದಾಗ ಶ್ಯಾಮ್ ಇದ್ದವರು ಏನು ಚಿನ್ನು ಈ ಥರ ಸ್ಟೇಷನಲ್ಲಿದ್ದಾರ ಒಂದು ಮಾತು ಹೇಳೋದಲ್ವಾ ಅಂತೇಳ್ಬಿಟ್ಟು ಶ್ಯಾಮು ಕೇಳ್ತಾರೆ. ಒಟ್ಟಿನಲ್ಲಿ ವಿವೇಕ್ಗೆ ಈ ಮಾತುಗಳನ್ನೆಲ್ಲ ಗೌರಿ ಹೇಳಿದಾಗ ಹೌದಾ ಏನಾಗಿದೆ ಅಂದಾಗ ಗೊತ್ತಿಲ್ಲ, ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡ್ತೀರಾ ಅಂತ ಗೌರಿ ಕೇಳ್ತಾಳೆ. ಆಯಿತು ನಾನು ನೋಡ್ಕೋತೀನಿ ಅಂದ್ಬಿಟ್ಟು ವಿವೇಕ್ ಚಿನ್ನುನ ಬಿಡಿಸ್ಕೊಡ್ತಾರೆ. ಅದಾದಮೇಲೆ ಇದಕ್ಕೆಲ್ಲ ಅಡ್ಡಿಯಾಗಿ ಈ ಕಡೆ ಚಂಚಲ ಇವರೆಲ್ಲ ಸೇರಿಕೊಂಡು ಓಹೋ ತಂದೆ ತಾಯಿ ಬಂದಿದ್ದಾರೆ ಅಂತ ಅವ್ರ ತಂಗಿ ಏನು ತಪ್ಪು ಮಾಡಿದ್ಲೋ ಏನೋ ಇವ್ರದ್ದೆಲ್ಲ ಇದೇ ಆಗೋಯ್ತು ಅಂತೇಳ್ಬಿಟ್ಟು ಪಿಸ ಅಂತ ಮಾತಾಡ್ಕೊತಿರ್ತಾರೆ. ಇನ್ನು ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮ ವಿರುದ್ಧವಾಗಿ ಮಾತಾಡಿಲ್ಲ, ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅನಿಸ್ತೋ ಅದನ್ನು ಮಾಡಿದ್ದೀನಿ, ಅವರು ಯಾವತ್ತೂ ನಿಮ್ಮ ಮುದ್ದಿನ ಮಗನೇ, ನಾನು ಯಾವತ್ತೂ ನಿಮ್ಮ ಮಗನ ನಾನು ವಶಪಡಿಸ್ಕೊಳ್ಳಲ್ಲ, ನೀವು ಆಡಿಸಿರೋ ಮಗ ನಿಮ್ಮ ಮಗ ಯಾವತ್ತೂ ನಿಮ್ಮವನೇ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಅತ್ತೆ, ನೀವು ನನಗೆ ಎಷ್ಟು ಬೇಕಾದರೂ ಬೈಬೋದು ಅಂತೇಳ್ಬಿಟ್ಟು ಗೌರಿ ಸರಿತನ ಹತ್ರ ಹೇಳ್ತಾರೆ. ನಾನು ಯಾಕೆ ಬೈಲಿ ನಿನಗೆ, ಯಾವಾಗಲೂ ಅದೇ ಕೆಲಸ ನನಗೆ ಅಂತಂದಾಗ ಇಲ್ಲ ಅತ್ತೆ ನಿಮ್ಮ ಪ್ರೀತಿ ಕಾಳಜಿ ನಂಗೆ ಗೊತ್ತಾಗುತ್ತೆ, ಆ ಪ್ರೀತಿ ಕಾಳಜಿಯಿಂದನೇ ನೀವು ನನಗೆ ಕೋಪದಲ್ಲಿ ಬೈದ್ರ, ನನಗೆ ಏನೂ ಬೇಜಾರಿಲ್ಲ, ವಿವೇಕ್ ಅವ್ರು ಆರೋಗ್ಯವಾಗಿದ್ದಾರಲ್ಲ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಲವ್ ಯು ಅತ್ತೆ ಅಂದಾಗ ಅಲ್ಲ ಈ ಹುಡುಗಿ ಯಾವಾಗಲೂ ಈ ಥರ ನಡ್ಕೋತಾಳಲ್ಲ, ಇವಳು ಒಳ್ಳೆತನ ನಾನು ಅರ್ಥ ಮಾಡ್ಕೊತಿಲ್ವಾ, ಇಲ್ಲ ನನ್ನ ಮಗುನ ಕಿತ್ಕೊಂಡ್ಬಿಡ್ತಾಳೆ ಅಂತ ನಾನು ಈ ರೀತಿ ನಡೆಸ್ಕೊತಾ ಇದ್ದೀನ, ಏನು ನಡೀತಾ ಇದೆ ಅಂದ್ಬಿಟ್ಟು ಸರಿತಂಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ನೋಡೋಣ ಈ ಅತ್ತೆ ಸೊಸೆ ಬಾಂಧವ್ಯ ಎಲ್ಲಿವರೆಗೂ ಮುಟ್ಟುತ್ತೆ, ಅವರಿಬ್ಬರು ಆದಷ್ಟು ಬೇಗ ಒಂದಾಗ್ತಾರೆ ಅಂತ ನಮ್ಗೆ ಅನಿಸುತ್ತೆ. ನೀವೇನಂತೀರ? ವಿವೇಕ್ ಮತ್ತು ಗೌರಿ ಒಂದಾಗೋದಂತೂ 100% ಪಕ್ಕ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.